ನಮಸ್ಕಾರ ವೀಕ್ಷಕರೇ. ಸಡನ್ ಆಗಿ ಮೇಕೆದಾಟು ವಿಚಾರ ಸೌಂಡ್ ಆಗೋದಕ್ಕೆ ಶುರುವಾಗಿದೆ. ಅದು ಕೂಡ ಎಲ್ಲಿ ಅಂದ್ರೆ ತಮಿಳುನಾಡಿನಲ್ಲಿ. ನೂತನ ಸಿಎಂ ವಿಜಯ್ ಮೇಕೆದಾಟು ಯೋಜನೆ ಕುರಿತಂತೆ ದನಿ ಏರಿಸಿದ್ದಾರೆ. ಪ್ರಧಾನಿ ಮೋದಿಯನ್ನ ಫಸ್ಟ್ ಟೈಮ್ ಮೀಟ್ ಮಾಡುವಾಗಲೇ ಮೇಕೆದಾಟು ಯೋಜನೆಗೆ ಅವಕಾಶ ಕೊಡಬೇಡಿ ಅನ್ನೋದನ್ನ ಹೇಳಿ ಬಂದಿದ್ದಾರೆ ಅನ್ನೋ ಸುದ್ದಿ ಆಲ್ ಓವರ್ ಇಂಡಿಯಾ ಆಲ್ರೆಡಿ ಸಂಚರಿಸಿದೆ. ಈ ಸುದ್ದಿ ಹೊರಬರ್ತಾ ಇದ್ದಂತೆ ಮೊದಲು ಬಂದ ಪ್ರಶ್ನೆಯೇ ಇದನ್ನ ಮೋದಿ ಬಳಿ ಹೋಗಿ ಹೇಳೋ ಅವಶ್ಯಕತೆ ಇತ್ತಾ ಅನ್ನೋದು. ಯಾಕೆ ಅವರೇ ತಾನೇ ಪ್ರೈಮ್ ಮಿನಿಸ್ಟರ್, ಅವ್ರ ಬಳಿ ಹೇಳ್ದೆ ಇನ್ಯಾರ ಬಳಿ ಹೇಳ್ಬೇಕು ಅಂತ ಕೇಳೋ ಮುನ್ನ ಇಲ್ಲಿ ಸಾಕಷ್ಟು ವಿಚಾರಗಳನ್ನ ಗಮನಿಸಬೇಕಾಗತ್ತೆ. ಇದರಿಂದ ಆಚೆಗೆ ಈ ಹೊತ್ತಲ್ಲಿ ಈ ವಿಚಾರ ಬರ್ತಾ ಇರೋದು ಜನರು ಅಥವಾ ರೈತರ ಹಿತದೃಷ್ಟಿಯಿಂದ ಅಲ್ಲವೇ ಅಲ್ಲ, ಇದರ ಹಿಂದೆ ಪ್ಯೂರ್ ಪೊಲಿಟಿಕಲ್ ಅಜೆಂಡಾ ಇದೆ ಅನ್ನೋ ರೀತಿಯ ಸುದ್ದಿಗಳು ಕೂಡ ಬರ್ತಾ ಇವೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಪ್ರಪಂಚ ಬದಲಾಗ್ತಾ ಇದ್ದ ಹಾಗೆ ಮನುಷ್ಯ ಬಲಿಷ್ಠ ಆಗ್ತಾ ಇದ್ದಾನೆ. ಟೆಕ್ನಾಲಜಿ ಮುಂದುವರೆದಿದೆ. ಬುರ್ಜ್ ಖಲೀಫಾದಂತ ಎತ್ತರದ ಬಿಲ್ಡಿಂಗ್ ಕಟ್ಟೋದ್ರಿಂದ ಹಿಡಿದು ಎಂತೆಂತ ಗಗನಚುಂಬಿ ಕಟ್ಟಡಗಳನ್ನ ಕಟ್ಟೋ ತನಕ ಮನುಷ್ಯನಿಗೆ ಸಾಧ್ಯವಿಲ್ಲದೆ ಇರೋದು ಯಾವುದೂ ಇಲ್ಲ ಅನ್ನೋ ರೇಂಜ್ಗೆ ಮಾನವನ ಪ್ರಾಬಲ್ಯ ದಿನೇ ದಿನೇ ಸಾಬೀತಾಗ್ತಾನೆ ಇದೆ. ಇಷ್ಟೆಲ್ಲಾ ಸಾಮರ್ಥ್ಯ ಇರೋ ಮನುಷ್ಯರಿಗೆ ಎರಡು ರಾಜ್ಯಗಳ ನಡುವಿನ ನೀರಿನ ಸಮಸ್ಯೆ ಸರಿ ಮಾಡೋದಕ್ಕೆ ಆಗೋದಿಲ್ವಾ? ಕಾವೇರಿ ವಿಚಾರದಲ್ಲಿ ಆಗಬೇಕಾಗಿರೋದು ಇಷ್ಟೇ. ನಮ್ಮ ಕನ್ನಡದ ರೈತರು ಹಾಗೂ ಜನರಿಗೆ ನೀರು ಕಡಿಮೆ ಆಗ್ಬಾರ್ದು, ತಮಿಳುನಾಡಿನಲ್ಲೂ ಯಾರಿಗೂ ನೀರಿನ ಸಮಸ್ಯೆ ಆಗ್ಬಾರ್ದು. ಅರ್ಧ ಗಂಟೆ ಕೂತು ಪ್ಲಾನ್ ಮಾಡಿದ್ರೆ ಇದಕ್ಕೆ ಪರಿಹಾರದ ಮಾರ್ಗಗಳು ಖಂಡಿತ ಸಿಗುತ್ತೇನೋ. ಆದ್ರೆ ಹಾಗೆ ಪರಿಹಾರ ಆಗ್ಬಿಟ್ರೆ ಎಷ್ಟು ಜನರಿಗೆ ಕೆಲಸ ಹೋಗುತ್ತೆ ಗೊತ್ತಾ? ಇದು ಈಗ ಇನ್ನಷ್ಟು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಮೊದಲಿಗೆ ತಮಿಳುನಾಡು ಸಿಎಂ ವಿಜಯ್ ಎತ್ತಿರೋ ವಿಚಾರದಿಂದ ಶುರು ಮಾಡ್ತಾ ಹೋಗ್ತೀವಿ. ಮೊದಲ ಬಾರಿಗೆ ಪ್ರಧಾನಿಯನ್ನ ವಿಜಯ್ ಮೀಟ್ ಮಾಡ್ತಾ ಇದ್ದಾರೆ ಅಂದಾಗ್ಲೇ ಸಹಜವಾಗಿ ಅದು ದೊಡ್ಡ ಸುದ್ದಿ ಆಗುತ್ತೆ. ಸಿಕ್ಕ 10 ನಿಮಿಷಗಳಲ್ಲಿ ವಿಜಯ್ ಮೇಕೆದಾಟು ಸ್ಟಾಪ್ ಮಾಡಿಸಿ ಅಂತ ಹೇಳಿದ್ದಾರೆ ಅಂತ ಗೊತ್ತಾಗ್ತಾ ಇದ್ದ ಹಾಗೆ ಜನರ ಕಡೆಯಿಂದ ಬಂದ ಮೊದಲ ರಿಯಾಕ್ಷನ್ ವಿಜಯ್ ಯಾರನ್ನ ಫೂಲ್ ಮಾಡ್ತಾ ಇದ್ದಾರೆ ಅನ್ನೋದು. ಯಾಕಂದ್ರೆ ಕರ್ನಾಟಕದಲ್ಲಿ ಮೇಕೆದಾಟು ಯೋಜನೆ ಬಗ್ಗೆ ಭರವಸೆ ಕೊಟ್ಟಿರೋದು ಕಾಂಗ್ರೆಸ್ ನಾಯಕ ಹಾಗೂ ನೂತನ ಸಿಎಂ ಡಿ.ಕೆ. ಶಿವಕುಮಾರ್. ತಮಿಳುನಾಡಿನಲ್ಲಿ ಟಿವಿಕೆ ಜೊತೆ ಮೈತ್ರಿ ಮಾಡಿಕೊಂಡು ವಿಜಯ್ ಬೆನ್ನಿಗೆ ಗಟ್ಟಿಯಾಗಿ ನಿಂತಿರೋದು ಕಾಂಗ್ರೆಸ್. ಯೋಜನೆ ಬಗ್ಗೆ ಹೇಳಿದವರು ಕಾಂಗ್ರೆಸ್ನವರೇ, ಯೋಜನೆಯನ್ನ ಅಪೋಸ್ ಮಾಡ್ತಾ ಇರೋದು ಕಾಂಗ್ರೆಸ್ ಮೈತ್ರಿ ನಾಯಕರೇ. ಹೀಗಿರುವಾಗ ಮೊದಲು ಇದನ್ನ ರಾಹುಲ್ ಗಾಂಧಿ ಜೊತೆ ಮಾತಾಡಿ ಬಗೆಹರಿಸಿಕೊಳ್ಬೇಕು ತಾನೆ. ಟಿವಿಕೆ ಮೈತ್ರಿಯಲ್ಲಿ ಎಲ್ಲಾ ಕಾಂಗ್ರೆಸ್ ಮಿತ್ರರು ಹಾಯಾಗಿರುವಾಗ ನೇರವಾಗಿ ಮೋದಿ ಬಳಿಗೆ ಈ ವಿಷಯವನ್ನ ತೆಗೆದುಕೊಂಡು ಹೋಗಿದ್ಯಾಕೆ ಅನ್ನೋದು ಜನರ ಪ್ರಶ್ನೆ. ಸರಿ, ಇತ್ತೀಚೆಗೆ ಡಿ.ಕೆ.ಶಿ ಈ ಯೋಜನೆ ಬಗ್ಗೆ ಮಾತಾಡಿದ್ರಿಂದ ಇದಕ್ಕೆ ಪ್ರತಿಕ್ರಿಯೆ ಕೊಡೋ ಅವಶ್ಯಕತೆ ಇತ್ತು. ವಿಪಕ್ಷಗಳು ಕೂಡ ಒತ್ತಾಯ ಮಾಡಿದ್ರು ಅನ್ನೋ ಕಾರಣಕ್ಕೆ ವಿಜಯ್ ಈ ರೀತಿ ಪ್ರತಿಕ್ರಿಯೆ ನೀಡಿರಬಹುದು ಅಂತ ಹೇಳ್ಬೋದು. ಆದ್ರೆ ಮೇಕೆದಾಟು ವಿಚಾರದಲ್ಲಿ ಲೀಗಲ್ ಆಗಿ ಕರ್ನಾಟಕ ಸರ್ಕಾರ ಹೋರಾಟ ನಡೆಸ್ತಾ ಇರುವಾಗ ಸ್ವಲ್ಪ ಸಮಯ ತೆಗೆದುಕೊಳ್ಳಿ ಅಂತಲೋ ಅಥವಾ ನಮಗೆ ಸಮಸ್ಯೆ ಆಗದಂತೆ ಮಾಡಿ ಅಂತಲೋ ರಾಹುಲ್ ಬಳಿ ಮಾತಾಡಿದಿದ್ರೆ ಅದರಿಂದ ಅಡ್ವಾಂಟೇಜ್ ಆಗ್ತಾ ಇತ್ತು. ಯಾಕಂದ್ರೆ ಕಾಂಗ್ರೆಸ್ ಕಾಲದಲ್ಲಿ ಅಣೆಕಟ್ಟು ಆಯ್ತು ಅಂತ ಇಲ್ಲಿನ ಜನರು ಕೂಡ ಬೆನ್ನು ತಟ್ತಾ ಇದ್ರು. ಅತ್ತ ಕಾಂಗ್ರೆಸ್ ಮೈತ್ರಿಕೂಟದಲ್ಲಿ ನಮಗೆ ಅನ್ಯಾಯ ಆಗ್ಲಿಲ್ಲ ಅಂತ ಅವರೂ ಕೂಡ ಬೆನ್ನು ತಟ್ತಾ ಇದ್ರು. ಇದೆಲ್ಲವನ್ನ ಬಿಟ್ಟು ನೀವು ಮಾತಾಡ್ಕೊಳ್ಳದೆ ನೇರವಾಗಿ ಮೋದಿ ಬಳಿ ಹೋಗ್ತೀರಾ ಅಂದ್ರೆ ಒಟ್ನಲ್ಲಿ ಈ ವಿಚಾರದಲ್ಲಿ ಕೇಂದ್ರ ಸರ್ಕಾರವನ್ನ ಎಳೆದು ತಂದು ಮೋದಿ ತಲೆಗೆ ಕಟ್ಟಿ ಮಜಾ ನೋಡೋ ಹುನ್ನಾರ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಹುಟ್ಟುತ್ತೆ. ಇಲ್ಲಿ ಇನ್ನೊಂದು ವಿಚಾರ ಕೂಡ ಚರ್ಚೆ ಆಗ್ತಾ ಇದೆ. ಅದೇನು ಅಂದ್ರೆ, ಒಂದು ಸಿನಿಮಾ ಅಥವಾ ರಾಜಕೀಯ ಸಕ್ಸಸ್ ಆಗ್ಬೇಕು ಅಂದ್ರೆ ಅಲ್ಲಿ ಪ್ರಾದೇಶಿಕ ವಿಚಾರಗಳನ್ನ ಎಳೆದು ತರಬೇಕು. ಸಿನಿಮಾ ಚೆನ್ನಾಗಿಲ್ಲದೆ ಇದ್ರೂ ಮಧ್ಯದಲ್ಲಿ ಕನ್ನಡ ನಾಡು ಅಥವಾ ಕರ್ನಾಟಕದ ಬಗ್ಗೆ ಒಂದೆರಡು ಹೊಗಳಿಕೆಯ ಡೈಲಾಗ್ ಹೇಳಿದ್ರೆ ಎಲ್ಲಾ ಕಡೆಯಿಂದ ಶಿಳ್ಳೆ ಚಪ್ಪಾಳೆ ಬರುತ್ತೆ. ಅದೇ ರೀತಿ ತಮಿಳುನಾಡಿನಲ್ಲೂ ಕೂಡ ಆಗುತ್ತೆ. ರಾಜಕೀಯದಲ್ಲಾದ್ರೂ ಅಷ್ಟೇ, ನಮ್ಮ ನಾಡಿಗಾಗಿ ನಾನು ಪ್ರಾಣವನ್ನೇ ಕೊಡ್ತೀನಿ ಅಂತ ಯಾರಾದ್ರೂ ಹೇಳಿದ್ರೆ ಜನರು ಎಲ್ಲಿ ಕೊಡು ನೋಡೋಣ ಅಂತ ಹೇಳೋ ಕಾಲ ಇನ್ನೂ ಬಂದಿಲ್ಲ. ಬದಲಿಗೆ ಅವನನ್ನ ಗ್ರೇಟ್ ಅಂತಾರೆ. ಇದೇ ಆಗ್ತಾ ಇರೋದು ಅಂತ ಈಗ ಜನರೇ ಹೇಳ್ತಾ ಇದ್ದಾರೆ. ಪ್ರಮಾಣ ವಚನ ಸ್ವೀಕರಿಸೋ ದಿನವೇ ವಿಜಯ್ 10 ಲಕ್ಷ ಕೋಟಿ ಸಾಲ ಮಾಡಿ ನನ್ನ ಕೈಗೆ ರಾಜ್ಯವನ್ನ ಕೊಟ್ಟು ಹೋಗಿದ್ದಾರೆ ಅಂತ ರಾಗ ತೆಗೆದಿದ್ರು. ಇನ್ನೇನು ಸಿಎಂ ಆಗಿ ತಿಂಗಳು ಕಳೆಯೋ ಹೊತ್ತಲ್ಲಿ ಗ್ಯಾರಂಟಿಗಳನ್ನ ಕೊಟ್ರ ಇಲ್ವಾ ಅನ್ನೋ ಚರ್ಚೆ ಶುರುವಾಗುತ್ತೆ. ಅದನ್ನ ಡೈವರ್ಟ್ ಮಾಡೋದಕ್ಕೆ ಈ ವಿಚಾರವನ್ನ ಮುಂದೆ ತಂದ್ರ ಅನ್ನೋ ಚರ್ಚೆ ಶುರುವಾಗಿದೆ. ಅಲ್ಲದೆ ಈ ವಿಚಾರ ಇಷ್ಟಕ್ಕೆ ಮುಗಿತಾ ಇಲ್ಲ. ಇದರ ಹಿಂದೆ ಸೇಡಿನ ಆಂಗಲ್ ಕೂಡ ಇದೆ. ಎಲ್ರಿಗೂ ತಿಳಿದಿರೋ ಹಾಗೆ ಅಧಿಕಾರ ಸಿಗುತ್ತೆ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ಡಿಎಂಕೆ ಮೈತ್ರಿಕೂಟವನ್ನ ಬಿಟ್ಟು ಟಕ್ ಅಂತ ವಿಜಯ್ಗೆ ಜೈ ಎಂದು 2 ಮಂತ್ರಿ ಸ್ಥಾನವನ್ನ ಪಡ್ಕೊಂಡಿದೆ. ಡಿಎಂಕೆ ಬಳಗದಲ್ಲಿದ್ದ ಉಳಿದ ಮಿತ್ರರು ವಿಜಯ್ ಜೊತೆ ಹೋದಾಗ್ಲೂ ಬೇಸರವಾಗದ ಡಿಎಂಕೆಗೆ ಕಾಂಗ್ರೆಸ್ ಹೋಗಿದ್ದು ಮಾತ್ರ ಬಹಳ ಕೋಪವನ್ನ ತರಿಸಿತ್ತು. ಅದಕ್ಕಾಗಿ ಮಿತ್ರದ್ರೋಹಿ ಇನ್ನೊಂದು ಮತ್ತೊಂದು ಅಂತೆಲ್ಲ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಅನ್ನ ಯಾವುದೇ ಕಾರಣಕ್ಕೂ ನಂಬಬೇಡಿ ಅಂತ ಹೇಳಿದ್ದಾರೆ. ಇನ್ನು ಮುಂದೆ ಯಾವತ್ತೂ ಮೈತ್ರಿ ಮಾಡ್ಕೊಳ್ಳಲ್ಲ ಅಂತಲೂ ಹೇಳ್ತಾ ಇದ್ದಾರೆ. ಈ ರೀತಿ ಸೇಡು ಇರೋ ಹೊತ್ತಲ್ಲಿ 2 ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಇರುವಾಗ ಒಳಗಡೆ ಆಂತರಿಕ ಕಚ್ಚಾಟ ಶುರುವಾಗ್ಲಿ ಅನ್ನೋ ಕಾರಣಕ್ಕೆ ಡಿಎಂಕೆ ವಿರೋಧಿಸ್ತಾ ಇರಬಹುದಾ ಅನ್ನೋ ವಿಮರ್ಶೆ ಕೂಡ ನಡೀತಾ ಇದೆ.
ಇನ್ನೊಂದು ಆಯಾಮ ಅಂದ್ರೆ ಸರಿಯಾಗಿ ಡಿಕೆಶಿ ಸಿಎಂ ಆಗೋ ಟೈಮ್ನಲ್ಲೇ ಈ ವಿಚಾರ ಮುನ್ನೆಲೆಗೆ ಬರ್ತಾ ಇರೋದು. ಡಿಕೆ ಸಿಎಂ ಆಗ್ತಾರೆ ಅನ್ನೋದು ಜನರಿಗೆ ಕಳೆದ 2-3 ದಿನಗಳಿಂದ ಗೊತ್ತಾಗಿರ್ಬೋದು. ಆದ್ರೆ ರಾಜಕೀಯ ವಲಯದಲ್ಲಿ ಇದು ಎಷ್ಟು ದಿನಗಳ ಮುಂಚೆ ಎಲ್ಲರನ್ನೂ ತಲುಪಿತ್ತು ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ತಮಿಳುನಾಡು ಎಲೆಕ್ಷನ್ ವೇಳೆ ಪ್ರಚಾರಕ್ಕೆ ತೆರಳಿದ್ದ ಡಿಕೆ ಶಿವಕುಮಾರ್ ವಿಜಯ್ ಒಬ್ಬ ಸಾಮಾನ್ಯ ನಟ ಅನ್ನೋ ರೇಂಜ್ ನಲ್ಲಿ ಮಾತಾಡಿದ್ರು. ಅದು ಕಾಂಟ್ರವರ್ಸಿ ಕೂಡ ಆಗಿತ್ತು. ನಂತರ ಯಾರು ಊಹಿಸದ ರೇಂಜ್ ನಲ್ಲಿ ವಿಜಯ್ ಪಕ್ಷ ಗೆದ್ದಿದ್ದು ಒಂದು ಕಡೆ ಆದ್ರೆ, ಕಾಂಗ್ರೆಸ್ ಹೈಕಮಾಂಡ್ ಅವರ ಜೊತೆಗೆ ಮೈತ್ರಿ ಘೋಷಣೆ ಮಾಡಿದೆ ತಡ ಯಾರೆಲ್ಲ ಮುಂಚೆ ನೆಗೆಟಿವ್ ಆಗಿ ಮಾತಾಡಿದ್ರೋ ಆ ನಾಯಕರಿಗೆಲ್ಲ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದೇ ಕಷ್ಟ ಆಗೋಯ್ತು. ಆ ಸಾಲಲ್ಲಿ ಡಿಕೆಶಿ ಕೂಡ ಇದ್ರು. ಈಗ ಬಿಟ್ಟು ಆಡಿಸೋಣ ಅನ್ನೋ ರೀತಿ ವಿಜಯ್ ಡಿಕೆಯನ್ನ ಸಿಕ್ಕಿ ಹಾಕಿಸೋ ಕೆಲಸ ಮಾಡ್ತಾ ಇದ್ದಾರಾ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಇದರ ಮಧ್ಯೆ ಇನ್ನೊಂದು ಆಯಾಮ ಕೂಡ ಇದೆ. ಅದು ಎರಡೂ ರಾಜ್ಯದಲ್ಲಿ ಮೈಲೇಜ್ ಪಡೆಯೋದು. ಕಾವೇರಿ ಇಶ್ಯೂ ಇರೋದೇ ರಾಜಕಾರಣಿಗಳ ಜೀವನ ನಡೆಯೋಕೆ ಅನ್ನೋದು ಇನ್ನೂ ಸಾಕಷ್ಟು ಜನರಿಗೆ ಅರ್ಥ ಆಗ್ತಾ ಇಲ್ಲ. ಈಗ ಎರಡೂ ಕಡೆಗಳಲ್ಲಿ ಹೊಸ ಸಿಎಂ ಇರುವಾಗ ಇಬ್ಬರಿಗೂ ಒಂದು ಮೈಲೇಜ್ ಬೇಕಿರುತ್ತೆ. ಹಾಗೆ ಎರಡೂ ರಾಜ್ಯಗಳಲ್ಲಿ ಪ್ರಮುಖ ಸಮಸ್ಯೆಗಳನ್ನ ಮರೆ ಮಾಚೋದಕ್ಕೆ ಒಂದು ಬಲವಾದ ಕಾರಣ ಬೇಕಿರುತ್ತೆ. ಇತ್ತ ಮೇಕೆದಾಟು ಮಾಡೇ ಮಾಡ್ತೀವಿ ಅಂದಾಗ ಸಹಜವಾಗಿ ಜನರು ಬೆಂಬಲ ಕೊಡ್ತಾರೆ. ನಮ್ಮ ರಾಜ್ಯವನ್ನ, ನಮ್ಮ ರೈತರನ್ನ ಯಾರು ಕೂಡ ಬಿಟ್ಟು ಕೊಡೋದಿಲ್ಲ. ಅಲ್ಲೂ ಕೂಡ ಹೀಗೆ ಆಗುತ್ತೆ. ವಿಜಯ್ ನಾನು ಬಿಡೋದಿಲ್ಲ ಅಂತ ಪಟ್ಟು ಬೀಳ್ತಾರೆ. ಆಗ ನಮ್ಮ ಸಿಎಂ ನಮ್ಮ ರಾಜ್ಯದ ಪರ ಇದ್ದಾರಲ್ವಾ ಅಂತ ಅಣ್ಣಂಗೆ ಜೈ ಎಲ್ಲರೂ ಬೆಂಬಲ ಕೊಡೋಣ ಅಂತ ಮುಂದೆ ಬರ್ತಾರೆ. ಸೋಷಿಯಲ್ ಮೀಡಿಯಾ, ಗಡಿ ಪ್ರದೇಶ ಎಲ್ಲಾ ಕಡೆಗಳಲ್ಲಿ ಜನರು ಹೊಡೆದಾಡಿ ಸಾಯ್ತಾರೆ. ಸರ್ಕಾರಗಳು, ನಾಯಕರು ಸೇಫ್ ಆಗಿ ಮುಂದಿನ ಹೆಜ್ಜೆಯನ್ನ ಇಡ್ತಾರೆ. ಹಾಗಿದ್ರೆ ಇದಕ್ಕೊಂದು ಪರಿಹಾರವೇ ಇಲ್ವಾ? ಪರಿಹಾರ ಸಾಧ್ಯವೇ ಇಲ್ವಾ ಅಂತ ಕೇಳಿದ್ರೆ ನಾವು ಆಲ್ರೆಡಿ ಆಗ್ಲೇ ಹೇಳಿದ್ವಿ, ಪರಿಹಾರದ ಮಾತನ್ನೇ ಯಾರು ಆಡ್ತಾ ಇಲ್ಲ ಅಂತ. ಕಾವೇರಿ ವಿಚಾರದಲ್ಲಿ ಆಗ್ಬೇಕಾಗಿರೋದು ಇಷ್ಟೇ. ಕರ್ನಾಟಕದ ರೈತರು ಹಾಗೂ ಜನರಿಗೆ ನೀರಿನ ಅಭಾವ ಆಗ್ಬಾರ್ದು. ಅದೇ ರೀತಿ ತಮಿಳುನಾಡಿಗೂ ಅಗತ್ಯವಾದಷ್ಟು ನೀರು ಪೂರೈಕೆ ಆಗ್ಬೇಕು. ಇದೊಂದನ್ನ ಬಿಟ್ಟು ಬೆಂಕಿ ಹಚ್ಚೋದಕ್ಕೆ ಏನ್ ಕೆಲಸ ಮಾಡ್ಬೇಕೋ ಅದೆಲ್ಲವನ್ನ ಮಾಡಲಾಗ್ತಾ ಇದೆ. ನಮ್ಮಲ್ಲಿ ನೀರು ಕಡಿಮೆ ಇದ್ದಾಗ ಹೆಚ್ಚು ನೀರನ್ನ ಬಿಡಿ ಅಂತ ಅವರು ಕೇಳಿದ್ರೆ ಸಹಜವಾಗಿ ಬಿಡೋದಕ್ಕೆ ಸಾಧ್ಯವಿಲ್ಲ. ಅಂತ ಸಂದರ್ಭದಲ್ಲಿ ಬೇರೆ ರೀತಿಯಲ್ಲಿ ನೀರಿನ ವ್ಯವಸ್ಥೆ ಮಾಡೋ ಬಗ್ಗೆ ಇದುವರೆಗೂ ಕೂಡ ಯಾರಾದ್ರೂ ಯೋಚಿಸಿದ್ದಾರಾ? ಪ್ರಯತ್ನ ನಡೆದಿದ್ಯಾ? ಅಥವಾ ಎಲ್ಲಾ ರೀತಿ ಪ್ರಯತ್ನ ಮಾಡಿ ವರ್ಕೌಟ್ ಆಗದೆ ಹೋಯ್ತಾ? ಇದ್ಯಾವ ವಿಚಾರಗಳು ಕೂಡ ಮುನ್ನೆಲೆಗೆ ಬರೋದೇ ಇಲ್ಲ. ಆದ್ರಿಂದ ಇದ್ಯಾವುದೂ ಕೂಡ ನಡೆದೇ ಇಲ್ವೇನೋ ಅನ್ನಿಸೋ ರೀತಿ ಇದೆ. ಎರಡೂ ರಾಜ್ಯಗಳಲ್ಲಿ ಆಯಾ ಸರ್ಕಾರಗಳಿಗೆ ಪರ್ಸನಲ್ ಸಮಸ್ಯೆ ಇದೆ ಅಂದಾಗ ಕಾವೇರಿ ವಿಷಯವನ್ನ ಮುನ್ನೆಲೆಗೆ ತರ್ತಾರೆ. ಈ ಕಡೆಯಿಂದ ಪ್ರಾಣ ಕೊಡ್ತೀವಿ, ನೀರು ಬಿಡೋದಿಲ್ಲ ಅಂತಾರೆ. ಆ ಕಡೆಯಿಂದ ಅದ್ ಹೇಗೆ ಬಿಡಲ್ಲ ನಾವು ನೋಡ್ತೀವಿ ಅಂತ ಕಚ್ಚಾಡ್ತಾರೆ. ನಾಡು ನುಡಿ ಅನ್ನೋ ಭಾವನಾತ್ಮಕ ವಿಚಾರ ಎರಡೂ ರಾಜ್ಯಗಳಲ್ಲಿ ತಾರಕಕ್ಕೆ ಇರುತ್ತೆ. ನಮ್ಮ ರಾಜ್ಯದ ವಾಹನಗಳಿಗೆ ಅವರು ಕಲ್ಲೆಸಿತಾರೆ, ಅವರ ರಾಜ್ಯದ ವಾಹನಗಳಿಗೆ ನಮ್ಮವರು ಕಲ್ಲೆಸಿತಾರೆ. ಆದ್ರೆ ಒಂದು ವಿಚಾರದಲ್ಲಿ ವ್ಯತ್ಯಾಸ ಇದೆ. ಅದೇನೆಂದ್ರೆ ಸ್ವಲ್ಪ ತಿಂಗಳುಗಳ ಕಾಲ ಅವರು ಕನ್ನಡ ಸಿನಿಮಾವನ್ನ ಬ್ಯಾನ್ ಮಾಡ್ತಾರೆ. ಆದ್ರೆ ನಮ್ಮಲ್ಲಿ ಕೇವಲ ಕಟೌಟ್ ಅನ್ನ ಉರುಳಿಸ್ತಾರೆ. ಆದ್ರೆ ಥಿಯೇಟರ್ ಒಳಗಡೆ ತಮಿಳು ಸಿನಿಮಾಗಳು ಓಡ್ತಾನೆ ಇರುತ್ತೆ. ಒಟ್ನಲ್ಲಿ ಬಗೆಹರಿಸಬೇಕಾದ ವಿಚಾರವನ್ನ ಬಗೆಹರಿಸದೆ ಮತ್ತೆ ಕಿಡಿ ಹೊತ್ತಿಸಿ ಲಾಭ ಪಡೆಯೋ ಕೆಲಸ ಈ ಬಾರಿ ವಿಜಯ್ ಕಡೆಯಿಂದ ಆದಂತಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.